ನಿಂಬೆ ರಸವನ್ನ ನೀರಿಗೆ ಬೆರೆಸಿ ಕುಡಿಯೋದ್ರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ದೂರವಿರಬಹುದು. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದನ್ನ ಅನೇಕ ರೀತಿಯಲ್ಲಿ ಕುಡಿಯಬಹುದು. ಬೆಳಗ್ಗೆ ನಿಂಬೆ ರಸದ ಜೊತೆಗೆ ಜೇನುತುಪ್ಪ ಬೆರೆಸಿಕೊಂಡು ಕುಡಿಯೋ ಅಭ್ಯಾಸ ಹಲವರಿಗಿರುತ್ತೆ. ಇನ್ನು ಕೆಲವರು ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಸಲು ಸಕ್ಕರೆಯೊಂದಿಗೆ ಕುಡಿಯುತ್ತಾರೆ. ಹೆಚ್ಚು ತಾಜಾತನದ ಅನುಭವ ನೀಡಲು ಪುದೀನ ಎಲೆಗಳೊಂದಿಗೂ ಕೂಡ ಸೇವನೆ ಮಾಡೋರು ಇದ್ದಾರೆ. ಹಾಗಾದ್ರೆ ಪ್ರತಿನಿತ್ಯ ಇದರ ಸೇವನೆ ಮಾಡೋದ್ರಿಂದಾಗಿ ಸಿಗುವಂತಹ ಪ್ರಯೋಜನಗಳೇನು ತೋರಿಸ್ತೀವಿ ನೋಡಿ. ಅಜೀರ್ಣ, ಕಿಡ್ನಿ ಸ್ಟೋನ್ಗೆ ಮದ್ದು ನಿಂಬೆ ಪಾನೀಯ. ನಿಂಬೆ ರಸ ಕುಡಿಯುವುದರಿಂದ ಹಲವು ಲಾಭ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೆಲವರು ನಿಂಬೆ ರಸದ ನೀರನ್ನ ಕುಡಿಯುವ ಅಭ್ಯಾಸವನ್ನ ಹೊಂದಿರ್ತಾರೆ. ಇದು ಉತ್ತಮ ಆರೋಗ್ಯಕರ ಅಭ್ಯಾಸ ಅಂದ್ರೆ ತಪ್ಪಾಗುವುದಿಲ್ಲ. ಯಾಕಂದ್ರೆ ಇದು ಒಂದು ರೀತಿಯ ಅಮೃತ ಇದ್ದ ಹಾಗೆ. ಕೇವಲ ನಿಂಬೆ ರಸವನ್ನ ನೀರಿಗೆ ಬೆರೆಸಿ ಕುಡಿಯುವುದರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ದೂರ ಇರಬಹುದು. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಆದರೆ ಇದನ್ನ ಅನೇಕ ರೀತಿಯಲ್ಲಿ ಕುಡಿಯಲಾಗುತ್ತೆ. ಕೆಲವರು ಬೆಳಗ್ಗೆ ನಿಂಬೆ ರಸದ ಜೊತೆಗೆ ಜೇನುತುಪ್ಪ ಬೆರೆಸಿಕೊಂಡು ಕುಡಿಯುವ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಅಲ್ಲದೆ ಇನ್ನು ಕೆಲವರು ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿರಿಸುವುದಕ್ಕೆ ಸಕ್ಕರೆಯೊಂದಿಗೆ ಕುಡಿತಾರೆ. ಹೆಚ್ಚು ತಾಜಾತನದ ಅನುಭವ ಪಡೆಯುವುದಕ್ಕೆ ಪುದೀನ ಎಲೆಗಳೊಂದಿಗೆ ಸೇವನೆ ಮಾಡುವವರು ಇದ್ದಾರೆ. ಹಾಗಾದ್ರೆ ಪ್ರತಿನಿತ್ಯ ಮುಂಜಾನೆ ಇದರ ಸೇವನೆ ಮಾಡುವುದರಿಂದ ಇರುವ ಪ್ರಯೋಜನಗಳೇನು ಬನ್ನಿ ನೋಡೋಣ. ಮನೆಯಲ್ಲಿ ಯಾವುದೇ ಹಣ್ಣುಗಳು ಇಲ್ಲದೆ ಇದ್ರೂ ಕೊನೆಗೆ ನಿಂಬೆ ಹಣ್ಣು ಮಾತ್ರ ಇದ್ದೇ ಇರುತ್ತೆ. ಹೀಗಾಗಿ ನಿಂಬೆ ಹಣ್ಣಿನ ಜ್ಯೂಸ್ ಬಹಳಷ್ಟು ಜನರಿಗೆ ಅಚ್ಚುಮೆಚ್ಚು. ಬಿಸಿಲಿನಿಂದ ಉಂಟಾಗುವ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ನಿಂಬೆ ಹಣ್ಣು ಪರಿಹಾರ ಅಂತಾನೆ ಹೇಳಬಹುದು. ನಿಂಬೆ ವಿಟಮಿನ್ ಸಿ ಅನ್ನ ಯಥೇಚ್ಛವಾಗಿ ಹೊಂದಿದೆ. ಇದರ ವೈಜ್ಞಾನಿಕ ಹೆಸರು ಸಿಟ್ರಸ್ ಅಂತ ಕರೆಯಲಾಗುತ್ತೆ. ಕ್ಯಾನ್ಸರ್ ವಿರೋಧಿಯಾಗಿ ನಿಂಬೆಹಣ್ಣು ಕೆಲಸ ಮಾಡುತ್ತೆ. ಬಾಯಿಯಲ್ಲಿ ಹುಣ್ಣುಗಳು ಉಂಟಾದ್ರೆ ನಿಂಬೆ ಜ್ಯೂಸ್ ಸೇವನೆಯಿಂದ ಹೋಗಲಾಡಿಸಬಹುದು. ಸಿಟ್ರಸ್ ಹಣ್ಣುಗಳ ಸಿಪ್ಪೆಗಳು ರಾಸಾಯನಿಕಗಳನ್ನು ಹೊಂದಿದ್ರಿಂದ ಅವು ಕ್ಯಾನ್ಸರ್ ವಿರೋಧಿಯಾಗಿ ಕೆಲಸ ಮಾಡುತ್ತೆ. ನಿಂಬೆ ರಸದ ವಿಟಮಿನ್ ಸಿ, ಉತ್ಕರ್ಷಣ ನಿರೋಧಕಗಳು, ಕ್ಯಾಲ್ಸಿಯಂ, ಫಾಲೇಟ್, ಪೊಟ್ಯಾಷಿಯಂ ಮುಂತಾದ ಅಗತ್ಯ ಪೋಷಕಾಂಶಗಳು ಸಮೃದ್ಧವಾಗಿದೆ. ಕೆಲವರಿಗೆ ಏನೇ ತಿಂದರೂ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಅಂಥವರು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಇದನ್ನು ತಪ್ಪಿಸುವುದಕ್ಕೆ ಪ್ರತಿನಿತ್ಯ ನೀರಿಗೆ ನಿಂಬೆ ರಸವನ್ನ ಸೇರಿಸಿ ಕುಡಿಯಬಹುದು. ಇದು ಅಜೀರ್ಣ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ಮತ್ತು ಜೀರ್ಣಕಾರಿ ರಸಗಳ ಉತ್ಪಾದನೆಯನ್ನ ಸುಧಾರಿಸುತ್ತೆ. ಪಿಎಚ್ ಮಟ್ಟವನ್ನ ಸಮತೋಲನಗೊಳಿಸುತ್ತೆ. ಪ್ರತಿದಿನ ನೀರಿಗೆ ನಿಂಬೆ ರಸ ಬೆರೆಸಿ ಕುಡಿಯುವುದರಿಂದ ದೇಹವನ್ನ ಹೈಡ್ರೇಟ್ ಆಗಿರಿಸುತ್ತೆ. ದೇಹಕ್ಕೆ ಸಾಕಷ್ಟು ತೇವಾಂಶವನ್ನ ಒದಗಿಸುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ವಿಟಮಿನ್ ಸಿ ಸಮೃದ್ಧವಾಗಿರುವುದರಿಂದ ದೇಹವನ್ನ ಅನಾರೋಗ್ಯದಿಂದ ರಕ್ಷಿಸುತ್ತೆ. ನಿಂಬೆ ರಸ ಸ್ವಭಾವದಲ್ಲಿ ಆಮ್ಲೀಯವಾಗಿದ್ರೂ ಇದು ದೇಹದಲ್ಲಿ ಕ್ಷಾರಿಕ ಪರಿಣಾಮವನ್ನ ಹೊಂದಿದ್ದು ಸಮತೋಲನವನ್ನ ಕಾಪಾಡುತ್ತೆ. ನೀರಿಗೆ ನಿಂಬೆ ರಸ ಬೆರೆಸಿ ಕುಡಿಯುವುದರಿಂದ ತೂಕ ಕಡಿಮೆ ಮಾಡಿಕೊಳ್ಳಬಹುದು. ಇದು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವ ನೀಡುವ ಮೂಲಕ ಹಸಿವನ್ನ ನಿಯಂತ್ರಣದಲ್ಲಿಡುತ್ತೆ. ಬಾಯಿಯ ದುರ್ವಾಸನೆಯನ್ನ ನೈಸರ್ಗಿಕವಾಗಿ ತಡೆಯುತ್ತೆ. ನಿಂಬೆ ನೀರು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಚರ್ಮವನ್ನ ಕಾಂತಿಯುತವಾಗಿರುವಂತೆ ನೋಡಿಕೊಳ್ಳುತ್ತೆ. ಅದೆಲ್ಲದರ ಜೊತೆಗೆ ಪಿತ್ತಜನಕಾಂಗವನ್ನ ನಿರ್ವಿಷಗೊಳಿಸುವುದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಿಂಬೆ ರಸ ಅಥವಾ ಜ್ಯೂಸ್ ಮೂತ್ರದಲ್ಲಿನ ಸಿಟ್ರಿಕ್ ಮಟ್ಟವನ್ನ ಹೆಚ್ಚಿಗೆ ಮಾಡುತ್ತೆ. ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದರಿಂದ ಮೂತ್ರಪಿಂಡದಲ್ಲಿ ಸ್ಟೋನ್ ಆಗದಂತೆ ಸಹಾಯ ಮಾಡುತ್ತೆ. ನಿಂಬೆಹಣ್ಣಿನ ಜ್ಯೂಸ್ ಸೇವನೆ ಮಾಡುವುದರಿಂದ ಕರುಳಿನ ಭಾಗ ಸ್ವಚ್ಛವಾಗುತ್ತೆ. ಇದರಿಂದ ಸರಾಗವಾದ ಮಲ ವಿಸರ್ಜನೆವಾಗುವಂತೆ ಮಾಡುತ್ತೆ. ಇದರ ಸಿಪ್ಪೆ ಮತ್ತು ತಿರುಳಿನಲ್ಲಿ ಪ್ಯಾಕ್ಟಿನ್ ಅನ್ನುವ ಕರಗುವ ಫೈಬರ್ ಇರುತ್ತೆ. ಇದು ಕರುಳಿನಲ್ಲಿ ಜೀರ್ಣಕಾರಿ ಕಿಣ್ವಗಳ ಉತ್ಪಾದನೆ ಹೆಚ್ಚು ಮಾಡಿ ನಮ್ಮ ದೇಹದಿಂದ ಬೇಡವಾದ ವಸ್ತುವನ್ನ ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. ಫೈಬರ್ ಕಂಟೆಂಟ್ ಇರೋ ಹಣ್ಣುಗಳನ್ನ ಹೆಚ್ಚಾಗಿ ಸೇವನೆ ಮಾಡುವುದರಿಂದ ರಕ್ತದಲ್ಲಿನ ಗ್ಲೂಕೋಸ್ ಸಮ ಪ್ರಮಾಣದಲ್ಲಿರುವಂತೆ ಮಾಡುತ್ತೆ. ಹೀಗಾಗಿ ಇದು ಶುಗರ್ ಕಾಯಿಲೆ ಹೊಂದಿರುವವರಿಗೆ ಹೆಚ್ಚು ಉಪಕಾರಿ. ನಿಂಬೆಯಲ್ಲಿ ವಿಟಮಿನ್ ಸಿ ಹೇರಳವಾಗಿ ಕಂಡುಬರುತ್ತೆ. ಇದು ವಯಸ್ಸಾದ ವಿರೋಧಿ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇದು ಚರ್ಮದ ರಂಧ್ರಗಳಿಂದ ಹೊರಬರುವ ಹೆಚ್ಚುವರಿ ಎಣ್ಣೆಯನ್ನ ನಿಯಂತ್ರಿಸುತ್ತೆ. ಇದರಿಂದ ನಮಗೆ ಮೊಡವೆಗಳಿಂದ ಪರಿಹಾರ ಸಿಗುತ್ತೆ. ಮುಖದಲ್ಲಿ ಕಪ್ಪು ಕಲೆಗಳನ್ನು ತಪ್ಪಿಸಲು ನಿಂಬೆ ಪ್ರಯೋಜನಕಾರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.